ಇಂದಿನ ಹಾಸ್ಯ ಧಾರಾವಾಹಿ ಸಂಚಿಕೆಯನ್ನು ನೋಡಬೇಕು ಅಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್. ಸಕ್ಕರೆ ರೋಹಿಣಿಗೆ ಕಾಫಿ ಮಾಡ್ಕೊಂಬಾ ಅಂತೇಳಿ ಹೇಳ್ತಾಳೆ. ಆಗ ಕಾಫಿ ಮಾಡ್ಕೊಂಡು ರೋಹಿಣಿ ತೊಗೊಂಬಂದು ಎಲ್ರಿಗೂ ಕೊಡ್ತಾಳೆ. ಆವಾಗ ಸಕ್ಕರೆನ ಕೂಡ ಕುಡಿತಾಳೆ. ಇದೇನೇ ಇದು ಕಾಫಿ ಏನೇ ಇದು, ಈ ಕಾಫಿ ಥರ ಏನಾದರೂ ಇದೆಯಾ, ಇದು ಬಾಯಿ ಗಿಡಕ್ಕಾಗ್ತಾಯಿಲ್ಲ, ಅಷ್ಟು ಕೆಟ್ಟದಾಗಿದೆ ಇದು ಅಂತ ಹೇಳಿ ಹೇಳ್ತಾಳೆ. ಏನತ್ತೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಕ್ಕೆ ಮಾಡ್ಕೊಂಬಂದ್ರೆ ಈ ಥರ ಹೇಳ್ತಿದ್ದೀರಾ ನನಗೆ, ನಾನೇನು ಮಾಡೋಕ್ಕಾಗುತ್ತೆ, ನನಗೆ ಬಂದಂಗೆ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಕೂತ್ಕೊಂಡಿದ್ದು ಮಾತಾಡ್ತಾ ಇರಬೇಕಾದ್ರೆ ಜೋರು ಮಾಡಿ ಸಕ್ಕರೆ ಹೇಳ್ತಾಳೆ, ರೋಹಿಣಿ ನಿನಗೆ ಕಾಫಿ ಮಾಡೋಕ್ಕೆ ಬರಲ್ಲ, ಆ ಕೆಲಸದವಳು ಇದ್ಲಲ್ಲ ಮೊದಲು, ಅವಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು ಗೊತ್ತಾ, ಅವಳು ಎಲ್ಲ ಕೆಲಸನೂ ಮಾಡ್ತಿದ್ಲು, ಕಾಫಿನೂ ಚೆನ್ನಾಗಿ ಮಾಡ್ತಿದ್ಲು, ಅಡುಗೆನೂ ಚೆನ್ನಾಗಿ ಮಾಡ್ತಿದ್ಲು ಅಂದ ತಕ್ಷಣ ಕೆಲಸದಳ ಯಾರು ಕೆಲಸದವಳು ಅಂತೇಳಿ ಸೂರ್ಯ ಕೇಳಿದಾಗ, ಇನ್ಯಾರಪ್ಪ ನೀನು ಹೆಂಡ್ತಿ ಓಡಿಸಿದ್ಯಲ್ಲ ಅವಳೇನೆ ಅಂತ ಹೇಳ್ತಾಳೆ. ರೋಹಿಣಿ ಸುಮ್ಮನೆ ಆಗ್ತಾಳೆ. ಆಗ ಸೂರ್ಯ ಬಂದು ನನ್ನ ಹೆಂಡ್ತಿಗೆ ಯಾರು ಏನು ಅನ್ನಬಾರ್ದು ಅಂತೇಳಿ ಜಗಳ, ಕೆಲಸದವಳು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸರಿ ಇರಲ್ಲ ಅಷ್ಟೇ, ಅವಳು ನನ್ನ ಹೆಂಡ್ತಿ ಇಲ್ಲಿದ್ರೂ ಅಷ್ಟೇ ಅಲ್ಲಿದ್ರೂ ಅಷ್ಟೇ, ಅವಳು ಯಾವತ್ತಿದ್ರೂ ನಾನು ಹೆಂಡ್ತೀನಿ ಅಂತೀನಿ, ನನಗೆ ಎಲ್ಲರಿಗೂ ತಿಳ್ಕೊಳ್ರಿ, ಯಾರು ನನ್ನ ಹೆಂಡ್ತಿ ಬಗ್ಗೆ ಮಾತಾಡಬಾರ್ದು ಅಷ್ಟೇ ಅಂತೇಳಿ ಹೇಳ್ತಾಳೆ. ಹೌದೌದು, ಮಾಡಿರೋ ತಪ್ಪಿಗೆ ಮಾತ್ರ ಇಂಥದ್ದೆಲ್ಲ ಮಾಡ್ತಿದ್ಯಾ ಅಷ್ಟೇ ತಾನೇ ನೀನು, ಅವಳು ಮಾಡಿರೋ ತಪ್ಪು ಅಂತ ಗೊತ್ತಿದ್ರೆ ತಾನೇ ನೀನು ಕಳಿಸಿದ್ದು ಅಂತ. ಏನೋ ಸಣ್ಣ ಪುಟ್ಟದೊಂದು ಬಂದಿರ್ಬೋದು, ಸಿಟ್ಟು ಮಾಡ್ಕೊಂಡು ನಾನು ಕಳಿಸಿರ್ಬೋದು ಅಷ್ಟೇ, ಆದರೆ ಯಾವುದೇ ಏನೂ ಮಾಡೋಂಗಿಲ್ಲ, ನೀವು ಮಾತಾಡೋಂಗಿಲ್ಲ ಅಂತೇಳಿ ಸೂರ್ಯ ಬೈತಾನೆ. ಆಯಿತು ಬಿಡಪ್ಪ ಅಂಥೇಳಿ, ನಿನಗೂ ಕೆಲಸನೂ ಬರಲ್ಲ ಏನೂ ಇಲ್ಲ, ನಿನಗಿಂತ ಅವಳೇ ಎಷ್ಟೋ ವಾಸಿ ಅಂತೇಳಿ ಹೇಳ್ತಾಳೆ ಸಕ್ಕರೆ. ಆಗ ರೋಹಿಣಿ ಮತ್ತು ಮನೋಜು ಇಬ್ಬರು ಮಾತಾಡ್ತಾ ರೂಮಲ್ಲಿರ್ತಾರೆ. ರೋಹಿಣಿಗೆ ಸಿಟ್ಟು ಬರುತ್ತೆ. ನೋಡ್ರಿ ಹೆಂಡ್ತಿ ಪರವಾಗಿ ವಹಿಸ್ಕೊಂಡು ಎಷ್ಟು ಮಾತಾಡ್ತಾ ಇದ್ದಾರೆ ಅಂತೇಳಿ, ನೀವು ಇದ್ದೀರಾ ಅಂಥ ಗಂಡ ಸಿಗಬೇಕು ನನಗೂ ಅಂತ ಅನಿಸುತ್ತೆ ಗೊತ್ತಾ. ಸೂರ್ಯ ನೋಡ್ರಿ ಅವ್ರ ಹೆಂಡ್ತಿನ ಬಿಟ್ಕೊಡ್ತಾರ ಇಲ್ಲದೇ ಇದ್ರೂ, ಆದರೆ ನೀವು ನನಗೆ ಎಷ್ಟು ಮಾಡಿದ್ದೀರಾ ಗೊತ್ತಾ, ಅವಮಾನ ಮಾಡ್ತಿರಲ್ರಿ, ಅವ್ರು ಗಂಡಸು ಅವರೇ ಗಂಡಸು ಅಂತ ಈಗ ಅನಿಸ್ತಿದೆ ನನಗೆ. ನೀವು ಗಂಡಸ ಈ ಥರ ಅವತ್ತು ನಿಮ್ಮಮ್ಮ ಎಲ್ಲ ಬೈದಾಗ ನೀವು ನನ್ನ ಪರ ಒಂದು ಮಾತು ಮಾತಾಡಲಿಲ್ಲ ಗೊತ್ತಾ, ನೀವು ನನಗೆ ಎಷ್ಟು ಅನಿಸ್ತಿದೆ, ಬೇಜಾರಾಗ್ತಿದೆ, ಇಂಥ ಗಂಡ ಸಿಕ್ಬಿಟ್ಟ ನನಗೆ ಅಂತೇಳಿ ಅಂತ. ಇಲ್ಲ ರೋಹಿಣಿ ನೀನು ಬೇಜಾರಾಗಬೇಡ, ನನಗೇನೋ ಆ ಥರ ಅನ್ನಿಸ್ಬಿಡ್ತು, ಅಮ್ಮನೂ ಬೈತಾರೆ ಸಿಟ್ಟು ಮಾಡ್ಕೋತಾರೆ ಅಂತ ಆ ಥರ ಮಾಡಿಬಿಟ್ಟಿದ್ದೀನಿ, ನನಗೆ ಕ್ಷಮಿಸ್ಬಿಡು ಅಂತೇಳಿ ಇಬ್ಬರು ಸರಿ ಆಗ್ತಾರೆ. ಆದರೆ ಅವರು ಮಾತಾಡ್ತಾ ಇರೋದನ್ನು ಈ ಕಡೆ ಸಕ್ಕರೆ ಕೇಳಿಸ್ಕೊತಾರೆ. ರೂಮಲ್ಲಿ ಹೊರಗಡೆ ಕೇಳಿಸ್ಕೊಂಡು, ನಾನು ಇನ್ಮೇಲಿಂದ ಆ ಥರ ಎಲ್ಲ ಮಾಡಲ್ಲ, ನಾನು ನಿನ್ನ ಪರನೇ ಇರ್ತೀನಿ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ಮಾತಾಡೋದು ಕೇಳಿಸ್ಕೊಂಡು, ಬಾಗಿಲು ತೆಗಿಯೋ ಇಲ್ಲಿ, ಬಾಗಿಲು ತೆಗಿಯೋ ಇಲ್ಲಿ ಅಂತ ತೆಗೆದ ತಕ್ಷಣ ಆಗ ರೋಹಿಣಿ ಅಲ್ಲಿಂದ ಬಾತ್ರೂಮಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾಳೆ. ಆಗ ಮನೋಜ್ಗೆ ಕೇಳ್ತಾಳೆ, ಎಲ್ಲೋ ಇದೆ ಅದು ಅಂತ ಕೇಳಿದಾಗ, ಏನಮ್ಮ ಅಂದರೆ, ಇಲ್ಲ ರೋಹಿಣಿ ಬಾತ್ರೂಮಲ್ಲಿ ಇದ್ದಾಳಮ್ಮ ಅಂತ ಹೇಳಿದಾಗ, ಸರಿ ಬಿಡು ಆಯಿತು ಅಂಥೇಳಿ ಅಲ್ಲಿಂದ ಮೇಲಿಂದ ಏನೇ ಮಾಡಬೇಕಂದ್ರೂ ನನ್ನನ್ನೇ ಕೇಳಬೇಕು ನೀನು ಅಷ್ಟೇ ಅಂತೇಳಿ ಜೋರು ಮಾಡ್ತಾಳೆ. ಸಕ್ಕರೆ ಮಾತನ್ನು ಮನೋಜು ಹ್ಞೂ ಆಯ್ತಮ್ಮ ನೀನು ಹೇಳಿದ್ದೆ ಕರೆಕ್ಟು ಹಂಗೆ ಅಂತ ಹೇಳ್ತಾಳೆ. ಆಗ ಅವರಮ್ಮ ಹೊರಗಡೆ ಹೋದ ತಕ್ಷಣವೇ ರೋಹಿಣಿ ಬಂದು ಮನೋಜ್ನ ಇಟ್ಕೊಂಡು, ನೀವು ಮೊದಲಿನ ಮನೋಜ್ ಅಲ್ಲ, ನೀವು ಬದಲಾಗಿದ್ದೀರಾ ನಿಜವಾಗ್ಲೂ, ನನಗೆ ಈಗ ಅನ್ನಿಸ್ತಾ ಇದೆ, ನೀವು ಇಷ್ಟು ದಿನ ಯಾಕೆ ನೀವು ಸರಿಯಾಗಲಿಲ್ಲ, ನಾವು ಇಷ್ಟು ದಿನವೇ ಯಾವಾಗೂ ಚೆನ್ನಾಗಿರ್ತಾ ಇದ್ವಲ್ಲ ಅಂಥೇಳಿ. ಮನೋಜ್ ನಾವಿಬ್ಬರು ಚೆನ್ನಾಗೇ ಇರಬೇಕು, ಇದೇ ಥರ ಇರಬೇಕು ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಮೀನಂಗೆ ಹೂ ಕಟ್ಟು ಆಯಿತಾ, ಏನು ಅಡುಗೆ ಮಾಡಿದ್ಯಾ ಏನು ಅಂತ ಮೀನನ್ನು ತುಂಬ ಮಿಸ್ ಮಾಡ್ಕೊಳ್ಳೋದೆಲ್ಲ ಸೂರ್ಯ ನೆನ್ಪು ಮಾಡ್ಕೊತಾ ಇರ್ತಾನೆ. ಮೀನನ್ನು ನೆನೆಸ್ಕೊಂಡು ಅಳ್ತಾನೆ. ನೀನು ಯಾಕೆ ಈ ಥರ ಮಾಡಿದೆ, ನನಗೊಂದು ಮಾತು ಹೇಳಿದರೆ ಆಗ್ತಿತ್ತಲ್ವಾ ಅಂತೇಳಿ ಹೇಳಿದಾಗ ಆಗ ಸೂರ್ಯ ತುಂಬ ಬೇಜಾರು ಮಾಡ್ಕೊತಾನೆ. ಆ ಥರ ಈ ಕಡೆ ಮೀನಾಥ ಅವ್ರ ಮನೇಲಿ ಇದ್ದಾಗ, ಅವ್ರ ಮನೇಲಿ ತಮ್ಮ ಮಂಜ ಇದ್ದನು, ಎಲ್ಲರನ್ನೂ ಕಳಿಸ್ಬೇಕು ಅಂಥೇಳಿ ಎಲ್ಲರೂ ರೆಡಿಯಾಗಿ ಹೊರಟಿರ್ತಾರೆ. ಕನಕ ಮತ್ತು ಅವ್ರ ಗಂಡನ್ನೆಲ್ಲ ಕಳಿಸ್ಬೇಕು ಮನೆಗೆ ಅಂಥೇಳಿ. ಆಗ ಓನರ್ ಬರ್ತಾರೆ ಅಕ್ಕ ಮಾತಾಡ್ಸೋದಕ್ಕೆ ಅಂತೇಳಿ ಹೇಳ್ತಾನೆ. ಆ ಓನರು ಅವರು ಮನೆಯವರು ಎಲ್ಲರೂ ಬಂದು ಮಾತಾಡಿಸ್ತಾರೆ. ಏನಮ್ಮ ಕನಕ, ಮನೆಗೆ ನೀನು ಹೋದ್ಮೇಲೆ ಮರ್ತು ಬಿಡಬೇಡ ನಮಗೆಲ್ಲರಿಗೂ ಅಂಥೇಳಿ ಓನರು ಅವ್ರ ಮನೆಯಲ್ಲೆಲ್ಲ ಹೇಳ್ತಾರೆ. ನೋಡಪ್ಪ ಚೆನ್ನಾಗಿ ನೋಡ್ಕೊ, ಕನಕ ತುಂಬ ಒಳ್ಳೆ ಹುಡುಗಿ, ಅವಳು ಅವ್ರ ತಂದೆ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ರು, ಏನು ಮಾಡೋದು, ಅವ್ರ ತಂದೆ ಮದುವೆ ಮಾತ್ರ ನೋಡೋಕ್ಕಾಗಲಿಲ್ಲ ಅಷ್ಟೇ, ಎಲ್ಲ ಚೆನ್ನಾಗೇ ಬೆಳೆಸಿದ್ದಾರೆ ಅವ್ರ ಅಮ್ಮ ಮತ್ತು ಇವರು ಎಲ್ಲ ಕಷ್ಟಪಟ್ಟು ಮನೆ ಈ ಥರ ಬೆಳೆದಿರೋದು, ಚೆನ್ನಾಗಿ ನೋಡ್ಕೋಬೇಕು. ಹಾಗೆಯೇ ಮೀನಂಗೆ ಕೂಡ ಒಳ್ಳೆ ಗಂಡನೇ ಸಿಕ್ಕಿದ್ದಾನೆ. ನಾವು ಮೊದಲೇ ಅವನಿಗೆ ತುಂಬಾ ರೌಡಿ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಗೊತ್ತಾಯಿತು ನಮ್ಮ ಏರಿಯಾದಲ್ಲಿ ಕೆಲವೊಂದು ಸನ್ನಿವೇಶ ನಡೀತಲ್ಲ ಅದರಲ್ಲೇ ಗೊತ್ತಾಯಿತು. ಅದರಿಂದ ನಮಗೆ ಎಲ್ಲ ಧೈರ್ಯ ಇದ್ದಂಗೆ ಆಗಿದೆ. ರೋಡಲ್ಲಿ ಪೋಲಿ ಹುಡುಗರು ಕೂಡ ಅವರು ಕಡಿಮೆ ಆಗಿದ್ದಾರೆ, ಹಂಗಾಗಿ ನಮ್ಮ ಮನೆ ಅಕ್ಕಪಕ್ಕದಲ್ಲೆಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗೇ ಇದ್ದಾರೆ ಅಂತೇಳಿ ಎಲ್ಲರೂ ಹೊಗಳ್ತಾರೆ. ಆಗ ಸೂರ್ಯನ ತುಂಬ
ಒಳ್ಳೆನೂ ನೀನು ಅವನ ಥರನೇ ಒಳ್ಳೆ ಅಳಿಯ ಆಗು, ಇಬ್ಬರು ಒಳ್ಳೆ ಅಳಿಯಂದರು ಇದ್ದರೆ ಚೆನ್ನಾಗೇ ಅಲ್ವಾ ಅಂತೇಳಿ ಮನೆ ಓನರ್ ಹೇಳ್ತಾರೆ. ಆಗ ಅರುಣ್ ಹೋಗೋಣ ಅಮ್ಮ ಮನೆಗೆ ಲೇಟ್ ಆಗುತ್ತೆ ಅಂತೇಳಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾನೆ. ಆಗ ಕನಕ ಕುಂಕುಮ ತೊಗೊಳಕ್ಕೆ ಅಂತೇಳಿ ಬರ್ತಾಳೆ. ಅವ್ರ ಅಮ್ಮ ಕುಂಕುಮ ಇಟ್ಟು ನೀನು ನೋಡಮ್ಮ ಅಲ್ಲಿ ಎಲ್ಲದಕ್ಕೂ ಅಲ್ಲೇ ಅಡ್ಜಸ್ಟ್ ಆಗಬೇಕು, ಇಲ್ಲಿದ್ದು ಅಲ್ಲಿದ್ದು ವಿಷಯ ಅಲ್ಲಿದ್ದು ಇಲ್ಲಿದ್ದು ಯಾವುದು ಏನು ತೊಂದರೆ ಆಗದಿರೋ ಥರ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಗ ಆಯ್ತಮ್ಮ ಅಂತೇಳಿ ಹೇಳ್ತಾಳೆ. ಮೀನಾ ಕೂಡ ಅದೇ ಥರ ಬುದ್ಧಿವಾದ ಹೇಳ್ತಾಳೆ. ಆಗ ಬಂದೆ ಒಂದು ನಿಮಿಷ ಅಂತೇಳಿ ಕನಕ ಅವ್ರ ಭಾವಂಗೆ ಫೋನ್ ಮಾಡಿ ಬಾಬಾ ನೀವು ಬರ್ತಾ ಇದ್ದೀರಲ್ವಾ ಅಂತ ಹೇಳ್ತಾಳೆ. ಇಲ್ಲ ನೀನು ನನಗೆ ಬೇರೆ ಕೆಲಸ ಇದೆ ಹೋಗು ಅಂತ ಹೇಳಿದಾಗ, ನೋಡಮ್ಮ ಇಲ್ಲಿ ವಿಷಯ ಅಲ್ಲಿಗೂ ಏನೂ ಗೊತ್ತಾಗ್ಬಾರ್ದು, ನಿನ್ನ ಸ್ವಾಭಿಮಾನ ಮಾತ್ರ ಬಿಡಬೇಡ, ನೀನು ಚೆನ್ನಾಗಿರು, ಒಳ್ಳೇದಾಗಲಿ, ನಾನು ಬರಬೇಕು ಅಂತ ಆಶೀರ್ವಾದ ನಿನಗೆ ಯಾವಾಗಲೂ ಇದ್ದೇ ಇರುತ್ತೆ, ನೀನು ಏನು ಚಿಂತೆ ಮಾಡಬೇಡ ಕನಕ, ಏನೇ ತೊಂದರೆ ಆದ್ರೂ ಫೋನ್ ಮಾಡು ಅಷ್ಟೇ ಅಂತ. ಹೌದು ಬಾವ, ನನ್ನ ಕಳಿಸ್ಬಿಟ್ಟು ಅಕ್ಕನ್ನ ತವ್ರ ಮನೆಗೆ ಕಳಿಸಿದ್ದು ಆಯಿತು ಅಲ್ವಾ, ಇದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅಕ್ಕ ಮನೆಗೆ ಬಂದಿದ್ದು ಯಾರಿಗೂ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೋಡಿ ಬಾವ, ನೀವು ಅಕ್ಕ ಚೆನ್ನಾಗಿರಬೇಕು, ನನಗೂ ಅದೇ ತಾನೇ ಬೇಕಾಗಿರೋದು. ನಾನು ಅಲ್ಲಿ ಚೆನ್ನಾಗಿರಬೇಕು ಅಂದರೆ ನೀವು ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಅಕ್ಕನ್ನ ಬೇಗ ಮನೆಗೆ ಕರೆಸ್ಕೊಳ್ಳಿ ಬಾವ, ಬಂದು ಕರ್ಕೊಂಡೋಗಿ ಅಂತೇಳಿ ಹೇಳಿದಾಗ ಸೂರ್ಯ ಹೌದು ನಿನಗೂ ಗೊತ್ತಾಯ್ತಾ ಅಂತೇಳಿ ಅಂದ್ಕೊಳ್ತಾನೆ. ಕನಕಗೆ ಮೀನಾ ಖುಷಿಯಾಗಿರು ಅಂತ ಹೇಳಿ ಮನೆಯಿಂದ ಕಳಿಸ್ತಾಳೆ.